ಹೆಚ್ಚುವರಿಯಾಗಿ ಇವತ್ತು ಅವರು ಯಾಕೆ ಸಾಧನೆ ಮಾಡ್ಕೊಂಡು ಅಂತ ಹೇಳಿದಾಗ ಅವರು 5 ಟೌನ್ಶಿಪ್ಗಳು ನಾವು ಮಾಡ್ಕೊಡ್ತೀವಿ. ಅದು 28 ವರ್ಷಗಳಾದರೂ ಕೂಡ ಈ ಮಂಗಳೂರು ಒಳಗಡೆ ಒಂದು ಟೌನ್ಶಿಪ್ ಮಾಡಿ ಅದು ನಾವೇನು ಕೇಳ್ತಾಯಿದ್ರಿ ನೀವು 28 ವರ್ಷ ಆದರೂ ಕೂಡ ನೀವು ಅದನ್ನು ನೀವು ಟೌನ್ಶಿಪ್ ಮಾಡಲಿಲ್ಲ, ನೀವು ಅದನ್ನು ವಾಪಸ್ ಕೊಟ್ಬಿಡಿ ಸರ್ಕಾರಕ್ಕೆ. ಸರ್ಕಾರ ಅದಕ್ಕೆ ಬಡವರಿಗೂ ಅಥವಾ ರೈತರಿಗೆ ಯಾರು ಕೊಟ್ಕೊತಾರೆ ಅಂತೇಳಿ ನಾವು 28 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಕೂಡ ಇವತ್ತು ಅವರು ಅದ್ರ ಬಗ್ಗೆ ಕೇರ್ ಮಾಡ್ತಾಯಿದ್ದಾರೆ. ಅದೇ ದಿನ ಅವರು ಅದು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ಬೇಕಂತ ಆಗ್ತಾಯಿದ್ದಾರೆ. ಯಾಕಂದರೆ ಸಿಕ್ಕಾಪಟ್ಟೆ ಅವರು ಕರಪ್ಷನ್ ಮಾಡಿದ್ರು. ಭೂಮಿ ತಗೊಳ್ಳೋದು ರಿಯಲ್ ಎಸ್ಟೇಟ್ ಕೊಟ್ಟರು, ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ಅವರು ಅದನ್ನು ಉಪಯೋಗಿಸಲ್ಲ. ಎಲ್ಲ ಜಮೀನಲ್ಲಿ ಇವತ್ತು ಸರ್ಕಾರದಿಂದ ಕೊಟ್ಕೊಂತಾರೆ. ಸರ್ಕಾರದ ಒಂದು ಏನು ಆದೇಶ ಆದಮೇಲೆ ಇವತ್ತು ರೈತರಿಂದ ತಗೊಂತಾರೆ. ಆ ಜಮೀನೆಲ್ಲ ಇವತ್ತು ಅಭಿವೃದ್ಧಿ ಕೆಲಸಕ್ಕೆ ಯೂಸ್ ಮಾಡೋಲ್ಲ, ಅದು ರಿಯಲ್ ಎಸ್ಟೇಟ್ ಕೊಟ್ಬಿಡ್ತಾರೆ. ಅದೇ ಇವಾಗ 28 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಮುಖಂಡರು. ಎಲ್ಲಿಂದ ಬೆಂಗಳೂರು ಬಿಡದಿಯಿಂದ ಮೈಸೂರುವರೆಗೂ ಇವತ್ತು ಇರ್ತಕ್ಕಂಥ ಉದ್ಯೋಗಕ್ಕೆ ಇರ್ತಕ್ಕಂಥ ಎಲ್ಲ ರೈತರು ಏನು ಬರ್ತಾರೆ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಎನ್ ವೆಂಕಟೇಶ ಇವತ್ತು 80 ವರ್ಷ ಆಗುತ್ತೆ. ಅವರು ಹೋರಾಟ ಮಾಡ್ಬೋದಂటే ಅವ್ರನ್ನ ಇವತ್ತು ಬೆದರಿಕೆ ಆಗ್ತದೆ, ಪ್ರಾಣ ಬೆದರಿಕೆ ಕೊಡ್ತಾರೆ. ಅದರಿಂದ ನಾವು ಸಿದ್ದರಾಮಯ್ಯ ಸರ್ಕಾರ ಕೇಳ್ತಾ ಇದ್ವಿ, ಈ ಒಂದು ಪ್ರಜಾಪ್ರಭುತ್ವದಲ್ಲಿ ರೈತರಿಗೋಸ್ಕರ ಹೋರಾಟ ಮಾಡೋದ್ರ ಮೇಲೆ ಇವತ್ತು ಪ್ರಾಣ ಬೆದರಿಕೆ ಆಗುವಾಗ ದಯವಿಟ್ಟು ನಮ್ಗೆ ರಕ್ಷಣೆ ಕೊಡಬೇಕಂತ ಎಷ್ಟು ಈ ಒಂದು ಮೆಮೊರಂ ನಿಮಗೆ ದಯವಿಟ್ಟು ಒಂದು ಸೀರಿಯಸ್ ನೋಟ್